Hello students, so welcome back to the session. Product and Sales Management Specialization subject in the fourth chapter Salesman and the 39th session, that is recruitment of salesmen in the organization. So in last class we have already cleared or shared information about what is recruitment and what are the factors influencing the recruitment process. So in this session we are going to discuss about what is the process of recruiting a salesman. Okay, so recruitment policy of salesman. So in last class we have studied that recruitment means searching for prospective candidates and inspiring them to apply for the post. ಓಕೆ, ಸೊ ಒಬ್ಬ ವ್ಯಕ್ತಿನ ನಮ್ಮಲ್ಲಿ ವೇಕೆನ್ಸಿ ಇದೆ ಅಂತ ತೋರಿಸ್ಕೊಂಡು ಸೊ ಅವರಿಗೆ ಆ ಒಂದು ಕೆಲಸಕ್ಕೆ ಆ ಜಾಬಿಗೆ ಒಂದು ಅಪ್ಲಿಕೇಶನ್ ಹಾಕೋ ಥರ ಏನು ಪ್ರೇರೇಪಣೆ ಕೊಡ್ತೀವಿ ಅದನ್ನು ನಾವು ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ ಅಂತ ನಿಮ್ಗೆ ಲಾಸ್ಟ್ ಕ್ಲಾಸಲ್ಲೇ ನಾನು ಹೇಳಿದ್ದೆ ಅಲ್ವಾ. ಸೊ ರಿಕ್ರೂಟ್ಮೆಂಟ್ ಯಾವಾಗ ಎಂಡ್ ಆಗುತ್ತೆ ಅಂದರೆ ಯಾವಾಗ ನಿಮ್ಮದು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಕ್ಲೋಸ್ ಆಗುತ್ತೆ ಆವಾಗ. ಓಕೆ, ಸೊ ನೀವು ಎಲ್ಲಿ ತನಕ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇರುತ್ತೆ ಸೊ ಅಲ್ಲಿ ತನಕ ರಿಕ್ರೂಟ್ಮೆಂಟ್ ಇರುತ್ತೆ. ಸೊ ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ಸ್ ಹಾಕೋ ಡೇಟ್ ಕ್ಲೋಸ್ ಆದ್ಮೇಲೆ ನಿಮ್ಮ ರಿಕ್ರೂಟ್ಮೆಂಟು ಅಲ್ಲಿ ಕ್ಲೋಸ್ ಆಗಿದೆ ಅಂತ ಅರ್ಥ ಆಯಿತಾ. ಅಲ್ಲಿಂದ ನಂತರ ಸ್ಟಾರ್ಟ್ ಆಗೋದು ಸೆಲೆಕ್ಷನ್ ಪ್ರೋಸೆಸ್ಸು. ಸೊ ರಿಕ್ರೂಟ್ಮೆಂಟ್ ಅಂದರೆ ಸರ್ಚಿಂಗ್ ಆರ್ ಅಟ್ರಾಕ್ಟಿಂಗ್ ಅ ಪೂಲ್ ಆಫ್ ಪೀಪಲ್ ಟು ಅಪ್ಲೈ ಫಾರ್ ದ ವೇಕೆನ್ಸಿ ಇನ್ ವಿಚ್ ದೇ ಆರ್ ಕ್ವಾಲಿಫೈಡ್ ಅಂತ ಅರ್ಥ. ದೆನ್ ನೆಕ್ಸ್ಟ್ ನಾವು ಆರ್ಗನೈಸೇಷನ್ ಅಂತ ನೋಡಿದಾಗ ರಿಕ್ರೂಟ್ಮೆಂಟಲ್ಲಿ ಸೊ ಆರ್ಗನೈಸೇಷನ್ ಫಾರ್ ರಿಕ್ರೂಟಿಂಗ್ ಆ್ಯಂಡ್ ಸೆಲೆಕ್ಷನ್ ಆಫ್ ಸೇಲ್ಸ್ ಪರ್ಸನಲ್ಸ್ ವೇರೀಸ್ ಫ್ರಮ್ ಕಂಪ್ನಿ ಟು ಕಂಪ್ನಿ. ಸೊ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ರಿಕ್ರೂಟ್ಮೆಂಟ್ ಪಾಲಿಸಿ ಅನ್ನೋದು ಏನಾಗುತ್ತೆ ಚೇಂಜ್ ಆಗಿರುತ್ತೆ, ಆ ಪ್ರೊಸೆಸ್ಸು ಚೇಂಜ್ ಆಗಿರುತ್ತೆ. ಸೊ ಕಂಪ್ನಿ ಸೈಜ್ ಮೇಲೆ, ಅಲ್ಲಿರುವಂಥ ಎಕ್ಸಿಕ್ಯೂಟಿವ್ಸ್ ಮೇಲೆ, ಅಲ್ಲಿರೋ ಡಿಪಾರ್ಟ್ಮೆಂಟ್ ಸ್ಟ್ರಕ್ಚರ್ಸ್ ಮೇಲೆ ಒಂದು ರಿಕ್ರೂಟ್ಮೆಂಟ್ ಪಾಲಿಸಿ ಚೇಂಜ್ ಆಗಿರುತ್ತೆ. ಎಕ್ಸಾಂಪಲ್ ಈಗ ಒಂದು ಸೆಂಟ್ರಲೈಸ್ ರಿಕ್ರೂಟ್ಮೆಂಟ್ ಅಂತಲೂ ಹೇಳ್ತೀವಿ, ಡಿಸೆಂಟ್ರಲೈಸ್ ರಿಕ್ರೂಟ್ಮೆಂಟ್ ಅಂತಲೂ ಹೇಳ್ತೀವಿ. ಸೆಂಟ್ರಲೈಸ್ ರಿಕ್ರೂಟ್ಮೆಂಟ್ ಅಂದರೆ ಒಬ್ಬ ವ್ಯಕ್ತಿ ಒಬ್ಬ ಸೆಂಟ್ರಲ್ ಆಫೀಸ್ ಎಕ್ಸಿಕ್ಯೂಟಿವ್ ಏನು ಮಾಡ್ತಾನೆ, ಸೊ ಇಡೀ ಒಂದು ಕಂಪನಿಯ ರಿಕ್ರೂಟ್ಮೆಂಟ್ ಪಾಲಿಸಿನ ನೋಡ್ಕೊಳ್ತಾ ಇರ್ತಾನೆ, ಸಿಂಗಲ್ ಮ್ಯಾನ್ ಆಯಿತಾ. ಸೊ ಅವನೇನು ಮಾಡ್ತಾನೆ, ಸಿಂಗಲ್ ಪವರ್, ಅವನಿಗೆ ಎಲ್ಲ ಪವರ್ಸ್ ಇರುತ್ತೆ, ಪೂರ್ತಿ ಒಂದು ಇನ್ಸ್ಟಿಟ್ಯೂಷನ್ ಒಂದು ಆರ್ಗನೈಸೇಷನ್ದು ರಿಕ್ರೂಟ್ಮೆಂಟ್ ಪಾಲಿಸಿನ ನೋಡ್ಕೊಳ್ತಾ ಇರ್ತಾನೆ. ಡಿಸೆಂಟ್ರಲೈಸ್ ರಿಕ್ರೂಟ್ಮೆಂಟ್ ಅಂದಾಗ ನಾವು ಒಬ್ಬನ ಕೈಯಲ್ಲಿನೇ ಆ ಒಂದು ರಿಕ್ರೂಟ್ಮೆಂಟ್ ಪಾಲಿಸಿ ಅಥವಾ ರಿಕ್ರೂಟ್ಮೆಂಟ್ ಪ್ರೋಸೆಸ್ಸನ್ನು ಕೊಡದೆ ಡಿಪಾರ್ಟ್ಮೆಂಟ್ ವೈಸು ಒಂದು ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ರಿಕ್ರೂಟ್ಮೆಂಟಿಗೆ ಅವಕಾಶ ಕೊಟ್ಟಾಗ ನಾವು ಅದನ್ನು ಡಿಸೆಂಟ್ರಲೈಸ್ಡ್ ಅಂತ ಹೇಳ್ತೀವಿ. ಓಕೆ, ಸೊ ಒಬ್ಬನೇ ಒಂದು ಸೆಂಟ್ರಲ್ ಆಫೀಸ್ ಸ್ಟಾಫು ಎಲ್ಲ ಪೂರ್ತಿ ಆರ್ಗನೈಸೇಷನ್ ಎಲ್ಲ ಡಿಪಾರ್ಟ್ಮೆಂಟ್ಗೂ ಯಾರ್ಯಾರು ಬೇಕು ಸೊ ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋಕ್ಕೆ ನಾವೇನು ಹೇಳ್ತೀವಿ ಸೆಂಟ್ರಲೈಸ್ಡ್. ಸೊ ಪವರ್ಸ್ ವಿದಿನ್ ಸಿಂಗಲ್ ಪರ್ಸನ್ ಅಂತ ಹೇಳ್ತೀವಿ. ಸೊ ಡಿಸೆಂಟ್ರಲೈಸ್ಡ್ ಅಂದಾಗ ನಾವು ಆ ಡಿಪಾರ್ಟ್ಮೆಂಟಿಗೆ ಆ ಒಂದು ಅಗತ್ಯತೆಯನ್ನು, ಅವ್ರ ನೀಡನ್ನು, ಅವ್ರ ವೇಕೆನ್ಸಿನ ಫುಲ್ಫಿಲ್ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಾಗ ನಾವು ಅದನ್ನು ಡಿಸೆಂಟ್ರಲೈಸ್ಡ್ ಅಂತ ಹೇಳ್ತೀವಿ. ಸೊ ಡಿಫ್ರೆನ್ಸ್ ಇಷ್ಟೇ, ಇಲ್ಲಿ ಸೆಂಟ್ರಲೈಸ್ಡ್ ಆದರೆ ಕಾಸ್ಟ್ ಕಡಿಮೆ ಆಗಿರುತ್ತೆ, ಬಿಕಾಸ್ ಸೊ ಒಂದು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಪಾಲಿಸಿ ಮಾಡಿದಾಗ ಅವನಿಗೆ ಕಾಸ್ಟ್ ಆಫ್ ರಿಕ್ರೂಟ್ಮೆಂಟ್ ಕಡಿಮೆ ಬೀಳುತ್ತೆ. ಡಿಸೆಂಟ್ರಲೈಸ್ ಅಂದಾಗ ಸ್ವಲ್ಪ ಕಾಸ್ಟ್ ಹೆಚ್ಚಾಗ್ಬೋದು. ಬಟ್ ಇನ್ನೊಂದು ಡಿಮೆರಿಟ್ ಏನಿದೆ ಅಂದರೆ ಸೊ ಆ ಯಾವ ಪರ್ಸನ್ನು ಇಡೀ ಒಂದು ಡಿಪಾರ್ಟ್ಮೆಂಟ್ ಅಥವಾ ಇಡೀ ಒಂದು ಆರ್ಗನೈಸೇಷನ್ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾನೆ ಸೆಂಟ್ರಲೈಸ್ ರಿಕ್ರೂಟ್ಮೆಂಟಲ್ಲಿ, ಅವನಿಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟಿನ ಒಂದು ಜಾಬ್ ಡಿಸ್ಕ್ರಿಪ್ಷನ್ ಗೊತ್ತಿಲ್ಲದೆ ಇರ್ಬೋದು. ಸೊ ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ ಥರ ಜಾಬು ಕರೆಕ್ಟಾಗಿ ಖಾಲಿ ಇದೆ, ಸೊ ಡಿಸ್ಕ್ರಿಪ್ಷನ್ ಏನು, ಅನಾಲಿಸಿಸ್ ಏನು ಅಂತ ಗೊತ್ತಿಲ್ಲದೆ ಇರ್ಬೋದು, ರೈಟ್. ಸೊ ಸೆಂಟ್ರಲೈಸ್ಡಲ್ಲಿ ಏನಾಗುತ್ತೆ, ಅವನಿಗೆ ಅದೊಂದು ಜಾಬ್ ಡಿಸ್ಕ್ರಿಪ್ಷನ್ನು, ಜಾಬ್ ಸ್ಪೆಸಿಫಿಕೇಷನ್ ಪ್ರಾಬ್ಲಮ್ ಆಗ್ಬೋದು. ಬಟ್ ಅದನ್ನೇ ಡಿಸೆಂಟ್ರಲೈಸ್ಡಾಗಿ ಕೊಟ್ಟಾಗ ಸೊ ಆ ಡಿಪಾರ್ಟ್ಮೆಂಟ್ ಹೆಡ್ಡಿಗೆ ಆ ಡಿಪಾರ್ಟ್ಮೆಂಟಲ್ಲಿ ಏನು ಕೆಲಸ ಖಾಲಿ ಇದೆ, ಸೊ ಏನು ಒಂದು ವ್ಯವಸ್ಥೆ ಬೇಕಾಗಿದೆ, ಯಾವ ಥರದ್ದು ವ್ಯಕ್ತಿ ಬೇಕಾಗಿದೆ ಅನ್ನೋದು ಕರೆಕ್ಟಾಗಿ ಗೊತ್ತಾಗಿರುತ್ತೆ. ಓಕೆ, ಸೊ ಹೀಗೆ ನೋಡಿದಾಗ ನಾವು ಈ ಡಿಸೆಂಟ್ರಲೈಸ್ಡ್ ರಿಕ್ರೂಟ್ಮೆಂಟ್ ಮತ್ತು ಸೆಲೆಕ್ಷನ್ನು ತುಂಬ ಬೆಸ್ಟ್ ಅಂತ ಅಂದ್ಕೊಳ್ತೀವಿ. ಬಿಕಾಸ್ ಇಲ್ಲಿ ಒಂದು ಲೋಕಲ್ ಅಪ್ಲಿಕೆಂಟ್ಸನ್ನು ಹೈಯರ್ ಮಾಡಬೇಕಾಗಿರೋದ್ರಿಂದ, ಸೊ ಇಂಟರ್ವ್ಯೂ ಮಾಡಬೇಕಾಗಿರೋದ್ರಿಂದ ಸೊ ಡಿಸೆಂಟ್ರಲೈಸ್ಡ್ ರಿಕ್ರೂಟ್ಮೆಂಟ್ ಅಂತ ಹೋದಾಗ ಒಳ್ಳೆಯದಾಗುತ್ತೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ಕಂಪನೀಸ್ ಎಕ್ಸಿಕ್ಯೂಟಿವ್ ಆರ್ ದ ಕಂಪನೀಸ್ ಸೈಜು. ಸೊ ಯಾವ ಥರದ್ದು ರಿಕ್ರೂಟ್ಮೆಂಟ್ ಪಾಲಿಸಿ ಬೇಕಾಗುತ್ತೆ ಅಂತ. ಕಂಪನಿ ತುಂಬ ದೊಡ್ಡದಾಗಿದ್ದಾಗ, ಕಂಪ್ನಿ ಸೈಜ್ ಈಸ್ ಲಾರ್ಜರ್ ಅಂದಾಗ ನಾವು ಡಿಸೆಂಟ್ರಲೈಸ್ ಹೋಗಬೇಕಾಗತ್ತೆ. ಇಫ್ ದ ಕಂಪ್ನಿ ಈಸ್ ಸ್ಮಾಲ್ ಆರ್ ದ ಸೈಜ್ ಆಫ್ ದ ಕಂಪನಿ ಈಸ್ ಸ್ಮಾಲ್, ದೆನ್ ಸೆಂಟ್ರಲೈಸ್ಡ್ ರಿಕ್ರೂಟ್ಮೆಂಟ್ ಪಾಲಿಸಿನೂ ನಡೆಯುತ್ತೆ. ನಂತರ so what is the recruitment process then? So recruitment of salesman involves following process. ಸೊ ಯಾವ ಥರ
ಒಂದು ಪ್ರೋಸೆಸ್ಸಲ್ಲಿ ನೀವು ಒಬ್ಬ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಥವಾ ರಿಕ್ರೂಟ್ ಮಾಡ್ಕೊಳ್ತೀರಾ ಅಂತ ನೋಡಿದಾಗ, ಸೊ ಫಸ್ಟ್ ಏನು ಮಾಡ್ತೀರಾ, ಯು ಡಿಸೈಡ್ ದ ಕ್ವಾಂಟಿಟಿ ಆಫ್ ಸೇಲ್ಸ್ ಫೋರ್ಸ್, ದೆನ್ ಯು ಡಿಟರ್ಮೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಕ್ವಾಲಿಟೀಸ್ ಆಫ್ ಅ ಸೇಲ್ಸ್ಮ್ಯಾನ್, ದೆನ್ you tap the various sources of recruitment, then lastly you carefully select the candidate and finalize the ಎಂಪ್ಲಾಯ್ಮೆಂಟ್. ಈ ಥರ 4 ಸ್ಟೆಪ್ಪನ್ನು ನೋಡ್ತೀನಿ. ಸೊ ಈ 4 ಸ್ಟೆಪ್ಪನ್ನು ನಾವು ವಿವರವಾಗಿ ಈಗ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಡಿಸೈಡಿಂಗ್ ದ ಕ್ವಾಂಟಿಟಿ ಆಫ್ ಸೇಲ್ಸ್ ಫೋರ್ಸ್. ಸೊ ನೀವು ರಿಕ್ರೂಟ್ಮೆಂಟ್ ಪಾಲಿಸಿನ ಅಥವಾ ಸೆಲೆಕ್ಷನ್ ಮಾಡೋಕ್ಕಿಂತ ಮುಂಚೆ, ನೀವು ಯಾವುದೋ ಒಂದು ವೇಕೆನ್ಸಿಗೆ ಕಾಲ್ ಫಾರ್ ಮಾಡೋಕ್ಕಿಂತ ಮುಂಚೆ ಒಬ್ಬ ಸೇಲ್ಸ್ ಮ್ಯಾನೇಜರ್ ಅದನ್ನು ಏನು ಮಾಡಬೇಕು ಅಂದರೆ, ಸೊ ನಿಮಗೆ ಎಷ್ಟು ವೇಕೆನ್ಸಿಯ ಅಥವಾ ಎಷ್ಟು ರಿಕ್ರೂಟಿಯ ಒಂದು ನೆಸೆಸಿಟಿ ಇದೆ ಅಂಥೇಳಿ ನೀವು ನೋಡ್ಕೊಳ್ಬೇಕಾಗತ್ತೆ. ಯು ಶುಡ್ ಅಸೆಸ್ ದ ನೀಡ್ ಫಾರ್ ಸೇಲ್ಸ್ಮೆನ್ ಇನ್ ಕ್ವಾಂಟಿಟೇಟಿವ್ ಟರ್ಮ್ಸ್. ಸೊ ಹೌ ಮೆನಿ ಸೇಲ್ಸ್ಮೆನ್ ಆರ್ ರಿಕ್ವೈರ್ಡ್, ಸೊ ಬೇಸ್ಡ್ ಆನ್ ಯುವರ್ ಪ್ರೆಸೆಂಟ್ ಕಂಡೀಷನ್ ಆ್ಯಂಡ್ ಬೇಸ್ಡ್ ಆನ್ ಯುವರ್ ಎಕ್ಸ್ಪಾನ್ಷನ್ ಸ್ಟ್ರಾಟಜಿ. ಸೊ ನೀವು ಈಗಿಂದಷ್ಟು ನೋಡಬೇಕಾಗಿರಲ್ಲ, ನೀವು ಮುಂದೆ ನೀವು ಎಕ್ಸ್ಪಾನ್ಷನ್ ಮಾಡ್ತಾ ಇದ್ದೀರಾ, ಯುವರ್ ಎಕ್ಸ್ಪಾಂಡಿಂಗ್ ಯುವರ್ ಬಿಸ್ನೆಸ್, ದೆನ್ ನಿಮಗೆ ಮ್ಯಾನ್ ಪವರ್ ಹೆಚ್ಚಬೇಕಾಗ್ಬೋದು. ಸೊ ಅದನ್ನೆಲ್ಲ ನೀವು ಕನ್ಸಿಡರ್ ಮಾಡಿಕೊಂಡು, ಸೊ ಎಷ್ಟು ಬೇಕಾಗ್ಬೋದು ನಿಮಗೆ ಮ್ಯಾನ್ ಪವರು, ಎಷ್ಟು ಅವಶ್ಯಕತೆ ಇದೆ, ಮುಂದೆ ಯಾರಾದರೂ ಸದ್ಯದಲ್ಲೇ ರಿಟೈರ್ ಆಗೋರಿದ್ದಾರಾ ಅಥವಾ ಯಾರೋ ರಿಸೈನ್ ಮಾಡೋರಿದ್ದಾರಾ, ಈ ಥರ ಎಲ್ಲ ನೀವು ಮುಂಚೆನೇ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಒಂದು ಕ್ವಾಂಟಿಟಿನ ಡಿಸೈಡ್ ಮಾಡಬೇಕಾಗತ್ತೆ. ಸೊ ಹೌ ಮೆನಿ ಸೇಲ್ಸ್ಮೆನ್ ಆರ್ ರಿಕ್ವೈರ್ಡ್ ಅಂತ ಹೇಳ್ಕೊಂಡು ಒಂದು ನಂಬರನ್ನು ನೀವು ಮುಂಚೆನೇ ಒಂದು ಎಸ್ಟಿಮೇಟ್ ಮಾಡ್ಕೊಂಡಿರಬೇಕಾಗತ್ತೆ, ರೈಟ್. ಸೊ ನಿಮಗೊಂದು ಲೆಕ್ಕ ಸಿಕ್ಕಿದೆ, ಎಷ್ಟು ಜನ ಬೇಕಾಗಿದೆ, ಯಾವುದೇ ಕೆಲಸ ಖಾಲಿ ಇದೆ ಅಂತ ಗೊತ್ತಾಗಿದೆ. ದೆನ್ ನೆಕ್ಸ್ಟ್ ಈಸ್ ಡಿಟರ್ಮಿನೇಷನ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಕ್ವಾಲಿಟೀಸ್ ಟು ಬಿ ಪೊಸೆಸ್ಡ್ ಬೈ ದ ಸೇಲ್ಸ್ ಫೋರ್ಸ್. ಸೊ ಯಾವ ಥರ ಜಾಬ್ ಖಾಲಿ ಇದೆ, ಸೊ ಯಾವ ಥರ ವ್ಯಕ್ತಿ ಇದಕ್ಕೆ ಸೂಟೇಬಲ್ ಆಗ್ತಾನೆ ಅನ್ನೋದನ್ನು ನೀವು ಮುಂಚೆನೇ ನೋಡ್ಕೊಳ್ಬೇಕಾಗಿರುತ್ತೆ. ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ಸ್ ಅಂತ ಬಂದಾಗ, ಇಟ್ ಈಸ್ ಕನ್ಸರ್ನ್ಡ್ ವಿತ್ ಡಿಟರ್ಮಿನೇಷನ್ ಆಫ್ ದ ನೇಚರ್ ಆಫ್ ಡ್ಯೂಟೀಸ್ ಆ್ಯಂಡ್ ದ ರೆಸ್ಪಾನ್ಸಿಬಿಲಿಟೀಸ್ ಇನ್ವಾಲ್ವ್ಡ್ ಇನ್ ಪರ್ಫಾರ್ಮಿಂಗ್ ಅ ಪರ್ಟಿಕ್ಯುಲರ್ ಜಾಬ್. ಒಂದು ಕೆಲಸ ಖಾಲಿ ಇದೆ, ಒಂದು ವೇಕೆನ್ಸಿ ಇದೆ ಅಂದಾಗ ಆ ಕೆಲಸ ಮಾಡೋಕ್ಕೆ ಅದರದ್ದು ಡ್ಯೂಟೀಸ್ ಏನಿದೆ, ಅದರ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ಆ ಒಂದು ಕೆಲಸದಲ್ಲಿ ಏನು ಒಂದು ಮುಖ್ಯ ಪಾತ್ರ ಇದೆ, ಏನು ಮಾಡಬೇಕು ಅದನ್ನು ಅಂತ ನೋಡೋಂತಿದೆ ಅಲ್ವಾ, ದಟ್ ಈಸ್ ಜಾಬ್ ಡಿಸ್ಕ್ರಿಪ್ಷನ್. ಕೆಲಸದ ಬಗ್ಗೆ ಸಂಪೂರ್ಣವಾದ ವಿವರನ ನೋಡ್ಕೊಳ್ತೀವಲ್ವ, ಏನು ಕೆಲಸ ಇದು, ಯಾವ ಥರದ ಕೆಲಸ, ಈ ಕೆಲಸ ಡ್ಯೂಟಿ ಏನು, ಈ ಕೆಲಸ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ಇಲ್ಲಿ ಏನೇನು ಕೆಲಸ ಆಗಬೇಕು, ಈ ಜಾಬನ್ನೇ ಏನು ಬೇಕು ಅಂತ ಡಿಟರ್ಮೈನ್ ಮಾಡ್ತೀವಲ್ವ, ದಟ್ ಈಸ್ ಜಾಬ್ ಡಿಸ್ಕ್ರಿಪ್ಷನ್. ನೀವು ಮುಂಚೆ ಅದನ್ನು ನೋಡ್ಕೊಳ್ಬೇಕಾಗಿರುತ್ತೆ, ಆಯಿತಾ. ಜಾಬ್ ಡಿಸ್ಕ್ರಿಪ್ಷನ್ ಸಿಕ್ಕಾಗಿದೆ, ಅದೊಂದು ಡೀಟೇಲ್ಸ್ ಸಿಕ್ಕಾಗಿದೆ, ಡೀಟೇಲ್ಸ್ ಆಫ್ ದ ಜಾಬ್ ಟು ಬಿ ಪರ್ಫಾರ್ಮ್ಡ್. ನಂತರ ಏನು ನೋಡಬೇಕು, ಕ್ವಾಲಿಟಿ ಮತ್ತು ಕ್ವಾಲಿಫಿಕೇಷನ್ ಆಫ್ ದ ಕ್ಯಾಂಡಿಡೇಟ್ ನೋಡಬೇಕಾಗತ್ತೆ. ಇದನ್ನು ನಾವು ಜಾಬ್ ಸ್ಪೆಸಿಫಿಕೇಷನ್ ಅಂತ ಹೇಳ್ತೀವಿ ಅಥವಾ ಮ್ಯಾನ್ ಸ್ಪೆಸಿಫಿಕೇಷನ್ ಅಂತ ಹೇಳ್ತೀವಿ. ಸೊ ಒಂದು ಕೆಲಸ ಖಾಲಿ ಇದೆ, ಕೆಲಸದ ರೆಸ್ಪಾನ್ಸಿಬಿಲಿಟಿ ಏನಿದೆ, ಕೆಲಸದಲ್ಲಿ ಏನೇನು ಮಾಡಬೇಕು ಅಂತ ಒಂದು ಡ್ಯೂಟೀಸ್ ಏನೇನಿದೆ ಅಂತೆಲ್ಲ ತಿಳ್ಕೊಂಡಾದ್ಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ, ವಾಟ್ ಆರ್ ದ ಕ್ವಾಲಿಟೀಸ್ ಆ್ಯಂಡ್ ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ಟು ಡೂ ಅ ಪರ್ಟಿಕ್ಯುಲರ್ ಜಾಬ್ ಅಂತ ನೋಡಬೇಕಾಗುತ್ತೆ. ಸೊ ಇಲ್ಲಿ ಆನ್ ದ ಬೇಸಿಸ್ ಆಫ್ ನೇಚರ್ ಆಫ್ ಡ್ಯೂಟೀಸ್ ದ ರಿಕ್ವೈರ್ಮೆಂಟ್ಸ್ ಮೇ ಚೇಂಜ್, ಆಯಿತಾ. ಸೊ ಇಲ್ಲಿ ಒಂದು ಪರ್ಸನ್ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ, ಕ್ಯಾನ್ ಹಿ ಡೂ ಅ ಜಾಬ್ ಆರ್ ವಿಲ್ ಹಿ ಡೂ ದ ಜಾಬ್ ಅಂತ ಹೇಳ್ಕೊಂಡು ನೀವು ನೋಡ್ಕೊಳ್ಬೇಕಾಗತ್ತೆ. ಸೊ ಅವನು ಸೂಟೇಬಲ್ ಇದ್ದಾನ ಈ ಕೆಲಸ ಮಾಡೋಕ್ಕೆ, ಅವ್ನ ಕ್ವಾಲಿಫಿಕೇಷನ್ಸು ಸೂಟೇಬಲ್ ಇದೆಯಾ, ಅವನಿಗೆ ಎಲಿಜಿಬಿಲಿಟಿ ಇದೆಯಾ, ಸೊ ಅವನು ಈ ಕೆಲಸಕ್ಕೆ ಸೂಟ್ ಆಗ್ತಾನಾ ಅಂತ ಹೇಳ್ಕೊಂಡು ನೀವು ನೋಡಬೇಕಾಗುತ್ತೆ. ಬಿಕಾಸ್ ನೀವೇನಾದರೂ ರಾಂಗ್ ಪರ್ಸನನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇಟ್ ಮೇ ಲೀಡ್ ಟು ಹೈಯರ್ ಟರ್ನ್ ಓವರ್ ರೇಟ್, ಇಟ್ ಮೇ ಏನಾಗುತ್ತೆ, ಕಾಸ್ಟ್ ಹೆಚ್ಚು ಮಾಡುತ್ತೆ. ಓಕೆ. ಸೊ ಹಾಗಾಗಿ ನೀವು ಸರಿಯಾದ ವ್ಯಕ್ತಿನ ಸರಿಯಾದ ಕೆಲಸಕ್ಕೆ ಸೆಲೆಕ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ರಿಕ್ರೂಟ್ಮೆಂಟ್ ಪಾಲಿಸಿ ಮಾಡಬೇಕಾದ್ರೆ ನೀವು ಮುಂಚೆನೇ ಏನು ಕೆಲಸ ಖಾಲಿ ಇದೆ, ಈ ಜಾಬಿನ ಡಿಸ್ಕ್ರಿಪ್ಷನ್ ಏನಿದೆ, ಯಾವ ಥರದವರು ಈ ಕೆಲಸಕ್ಕೆ ಬೇಕು, ಅವನ ಕ್ವಾಲಿಟೀಸು ಅಥವಾ ಕ್ವಾಲಿಫಿಕೇಷನ್ಸ್ ಏನಾಗಿರಬೇಕು ಅಂತ ನೀವು ಮುಂಚೆನೇ ನೋಡ್ಕೊಂಡಿರ್ಬೇಕಾಗಿರುತ್ತೆ. ದೆನ್ ಥರ್ಡ್ ಸ್ಟೆಪ್ಪಲ್ಲಿ ವಾಟ್ ಆರ್ ದ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಆಫ್ ಸೇಲ್ಸ್ ಫೋರ್ಸ್ ಅಂತ ನೋಡಬೇಕಾಗುತ್ತೆ, ಆಯಿತಾ. ನೀವು ಜಾಬ್ ಅನಾಲಿಸಿಸ್ ಆಯಿತು, ಮ್ಯಾನ್ ಸ್ಪೆಸಿಫಿಕೇಷನ್ ಆಯಿತು, ತರಬೇಕಲ್ವ ಮನುಷ್ಯನ, ಹೇಗೆ ಅಂತ ಅಪ್ಲೈ ಅಂತ ಮಾಡಿರ್ತಾನೆ. ಸೊ ಅಪ್ಲೈ ಮಾಡೋಕ್ಕೆ ನೀವೇನು ಮಾಡ್ತೀರಾ, ಒಂದು ಎಕ್ಸ್ಟರ್ನಲ್ ಸೋರ್ಸನ್ನು ಹೋಗ್ಬೋದು, ಇನ್ನೊಂದು ಇಂಟರ್ನಲ್ ಸೋರ್ಸ್ ಅಂತ ಹೋಗ್ಬೋದು. ಇಂಟರ್ನಲ್ ಸೋರ್ಸ್ ಅಂತ ಬಂದಾಗ ನೀವು ಕಂಪನಿ ಹೊರಗಡೆ ಇರೋವಂಥ ಕ್ಯಾಂಡಿಡೇಟನ್ನು ಹುಡುಕದೆ ನಿಮ್ಮ ಕಂಪನಿಯಲ್ಲಿ ಇರೋರನ್ನೇ, ಸೊ ಅವರಿಗೆ ಪ್ರಮೋಷನು, ಟ್ರಾನ್ಸ್ಫರು, ಜಾಬ್ ರೊಟೇಷನು ಈ ಥರ ಏನು ಮಾಡ್ಬೋದು, ಅಲ್ಲೇ ನೀವು ಪ್ರಮೋಷನ್ ಅಥವಾ ಹೀಗೆ ಮಾಡಿಕೊಂಡು ಆ ವೇಕೆನ್ಸಿನ ಫಿಲ್ ಮಾಡ್ಬೋದು. ಎಕ್ಸ್ಟರ್ನಲ್ ಸೋರ್ಸ್ ಅಂತ ಹೋದಾಗ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಕಂಪನಿ ಸ್ಟಾಫ್ ಯಾರೂ ಸಿಗೋಲ್ಲ ನಿಮಗೆ, ಎಕ್ಸ್ಟರ್ನಲ್ ಸೋರ್ಸನ್ನು ಹುಡುಕಬೇಕಾಗುತ್ತೆ, ಕಂಪನಿ ಹೊರಗಡೆ ಇರುವಂಥವ್ರು. ಸೊ ನೀವು ಯಾವುದಾದ್ರು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸಲ್ಲಿ ನೋಡಬೇಕಾಗುತ್ತೆ, ಅಥವಾ ಏನಾದರೂ ಹೊರಗಡೆ ಎಲ್ಲರೂ ಕ್ಯಾಂಡಿಡೇಟ್ಸ್ ಒಂದು ಏನಾದ್ರು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಕಾಲೇಜು ಈ ಥರ ಇದೆಯಾ ಅಂತ ನೋಡಿಕೊಂಡು ಅಲ್ಲಿಂದ ಕ್ಯಾಂಡಿಡೇಟನ್ನು
ತೊಗೊಬರ್ಬೇಕಾಗತ್ತೆ. ಸೊ ಇಲ್ಲಿ ಮೇಯ್ನಾಗಿ ನೀವು ನೋಡಬೇಕಾಗುತ್ತೆ ಇಂಟರ್ನಲ್ ಓಕೆನಾ ಎಕ್ಸ್ಟರ್ನಲ್ ಓಕೆನಾ ಅಂತ ನೋಡಬೇಕಾಗಿರುತ್ತೆ. ಸೊ ಆಲ್ಮೋಸ್ಟ್ ನಿಮಗೆ ಇಂಟರ್ನಲಲ್ಲಿ ಸ್ವಲ್ಪ ಜಾಬ್ ವೇಕೆನ್ಸೀಸ್ ಇದ್ದಾಗ ಕಾಣುತ್ತೆ, ಬಟ್ ಹ್ಯೂಜ್ ರಿಕ್ವೈರ್ಮೆಂಟ್ಸ್ ಇದೆ, ಸೊ ಎಕ್ಸ್ಪಾನ್ಷನ್ ಆಗ್ತಾ ಇದೆ ಅಂದಾಗ ಇಟ್ ಈಸ್ ಬೆಟರ್ ಟು ಗೋ ಫಾರ್ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್. ಯಾಕಂದರೆ ಹೊಸ ಹೊಸ ಟ್ಯಾಲೆಂಟ್ಸು ಕಂಪ್ನಿ ಒಳಗಡೆ ಬರುತ್ತೆ. ಸೊ ವೇರಿಯಸ್ ಸೋರ್ಸಸ್ ಯಾವುದಾಗುತ್ತೆ ಅಂದರೆ ಹೇಳಿದ್ನಲ್ಲ, ಕಂಪನೀಸ್ ಓನ್ ಸ್ಟಾಫ್, ಅಲ್ಲೇ ಒಂದು ಪ್ರಮೋಷನು, ಜಾಬ್ ರೊಟೇಷನ್ನು, ಟ್ರಾನ್ಸ್ಫರು ಈ ಥರ ಮಾಡಿಕೊಂಡು ಫಿಲ್ ಮಾಡ್ಕೊಳ್ಬೋದು ವೇಕೆನ್ಸಿನ. ಅಥವಾ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್ಸಿಗೆ ಹೋಗ್ಬೋದು. ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತ ಇರುತ್ತೆ, ಅಲ್ಲಿ ಎಲ್ಲ ರಿಜಿಸ್ಟರ್ ಆಗಿರ್ತಾರೆ, ಅಲ್ಲಿ ಕ್ಯಾಂಡಿಡೇಟ್ಸ್ ಆಲ್ರೆಡಿ ಅಪ್ಲಿಕೇಶನ್ ರೆಸ್ಯೂಮೆ ಹಾಕಿ ಇಟ್ಟಿರ್ತಾರೆ, ನಿಮಗೆ ಸೂಟ್ ಆಗುವಂಥ ಕ್ಯಾಂಡಿಡೇಟನ್ನು ಎಕ್ಸ್ಚೇಂಜಸ್ ನಿಮಗೆ ಒದಗಿಸ್ಕೊಡುತ್ತೆ. ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೋದಾಗ ನಿಮಗೆ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸಲ್ಲಿ ಕ್ಯಾಂಪಸ್ ಡ್ರೈವ್ ಅಂತ ಹೋದಾಗ ಅಲ್ಲಿ ಡಿಗ್ರಿ ಮುಗಿತಾ ಇರುವಂಥವ್ರು ಅಥವಾ ನಿಮ್ಮ ಒಂದು PG ಮುಗಿತಾ ಇರುವಂಥ ಕ್ಯಾಂಡಿಡೇಟ್ಸನ್ನು ನೀವು ತೊಗೊಂಡು ಬರ್ಬೋದು. ದೆನ್ ರೆಕಮೆಂಡೆಡ್ ಕ್ಯಾಂಡಿಡೇಟ್ಸ್. ಸೊ ಆಲ್ರೆಡಿ ಯಾರೋ ಒಬ್ಬರು ಕೆಲಸ ಮಾಡ್ತಾ ಇರ್ತಾರೆ, ಅವ್ರು ನಿಮಗೆ ರೆಕಮೆಂಡೇಷನ್ ಕೊಡ್ತಾರೆ, ಈ ಥರ ನಮ್ಮ ರಿಲೇಟಿವ್ ಇದ್ದಾನೆ, ಈ ಥರ ಫ್ರೆಂಡ್ ಇದ್ದಾನೆ, ಈ ಥರ ಒಬ್ಬ ವ್ಯಕ್ತಿ ನನಗೆ ಗೊತ್ತಿದೆ, ಸೊ ಇವರನ್ನು ನೀವು ಜಾಬಿಗೆ ಕರ್ಕೊಬನ್ನಿ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಅವರು ರೆಫರ್ ಮಾಡ್ಬೋದು. ಈ ಥರ ರೆಕಮೆಂಡೆಡ್ ಕ್ಯಾಂಡಿಡೇಟ್ಸು. ಅಥವಾ ಪ್ಲೇಸ್ಮೆಂಟ್ ಏಜೆನ್ಸೀಸ್ ಇರುತ್ತಲ್ಲ, ನೀವು ಅವ್ರ ಸಹಾಯ ಮೂಲಕ ನಿಮ್ಮ ರಿಕ್ರೂಟ್ಮೆಂಟನ್ನು ಮಾಡ್ಕೊಳ್ಬೋದು. ದೆನ್ ದ ಲಾಸ್ಟ್ ಸ್ಟೆಪ್, ಸೆಲೆಕ್ಷನ್ ಆಫ್ ಸೇಲ್ಸ್ ಫೋರ್ಸ್. ಸೊ ರಿಕ್ರೂಟ್ಮೆಂಟ್ ನೋಡಿದ್ರಿ, ಏನೇನು ಎಷ್ಟು ಜನದ್ದು ಅವಕಾಶ ಇದೆ ಅಂತ ನೋಡಿದ್ರಿ, ಹೌ ಮೆನಿ ಕ್ಯಾಂಡಿಡೇಟ್ಸ್ ನೀಡ್ ಟು ಬಿ ಫಿಲ್ಡ್ ನೋಡಿದ್ರಿ. ದೆನ್ ಅದಾದಮೇಲೆ ಏನು ನೋಡ್ತೀರಾ, ಜಾಬ್ ಡಿಸ್ಕ್ರಿಪ್ಷನ್ ನೋಡ್ಕೊಂಡು ಅನಾಲಿಸಿಸ್ ಮಾಡಿದ್ರಿ, ಯಾವ ಥರ ಕ್ಯಾಂಡಿಡೇಟ್ಸ್ ಬೇಕು ಅಂತ ಲೀಸ್ಟ್ ಮಾಡ್ಕೊಂಡ್ರಿ. ಇಂಟರ್ನಲ್ ಸೋರ್ಸಾ ಎಕ್ಸ್ಟರ್ನಲ್ ಸೋರ್ಸಾ ಅಂತ ಡಿಸೈಡ್ ಮಾಡಿದ್ರಿ. ಇಂಟರ್ನಲ್ ಆದರೆ ವಿದಿನ್ ದ ಕಂಪನಿ ಪ್ರಮೋಷನ್ನು, ಟ್ರಾನ್ಸ್ಫರು ಅಥವಾ ಜಾಬ್ ರೊಟೇಷನ್ ಮಾಡ್ಕೊಂಡ್ರಿ. ದೆನ್ ಎಕ್ಸ್ಟರ್ನಲ್ ಅಂತ ಬಂದಾಗ ನೀವು ಒಂದು ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟು ಅಥವಾ ಯಾವುದೋ ಒಂದು ಏಜೆನ್ಸಿ ಥ್ರೂನೋ ಅಥವಾ ಹೇಗೋ ಒಂದು ಡ್ರೈವ್ ಮಾಡಿನೋ ಕ್ಯಾಂಡಿಡೇಟ್ಸನ್ನು ಪೂಲ್ ಮಾಡಿದ್ರಿ. ಓಕೆ, ಈಗೇನಾಗಿದೆ ನಿಮಗೆ ಲಾಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ, ಅಪ್ಲಿಕೇಶನ್ಸ್ ಆರ್ ರಿಸೀವ್ಡ್. ಸೊ ನೀವು ರಿಕ್ರೂಟ್ಮೆಂಟಿಗೆ ಒಂದು ಆ್ಯಡನ್ನು ಕೊಟ್ಟಿರ್ತೀರ ಅಥವಾ ನೀವು ಬೇರೆ ಒಂದು ದಾರಿ ಹುಡ್ಕೊಂಡಿರ್ತೀರ ಸೋರ್ಸನ್ನು, ಆ ಸೋರ್ಸ್ ಪ್ರಕಾರ ಕ್ಯಾಂಡಿಡೇಟಿಗೆ ನಿಮ್ಮಲ್ಲಿ ನಿಮ್ಮ ಕಂಪನಿಯಲ್ಲಿ ಕೆಲಸ ಇದೆ ಅಂತ ಗೊತ್ತಾಗಿದೆ. ಆವಾಗ ಏನು ಮಾಡ್ತಾರೆ, ಫ್ರಮ್ ಆಲ್ ದಿ ಸೋರ್ಸಸ್ ಯು ರಿಸೀವ್ ದ ಅಪ್ಲಿಕೇಶನ್ಸ್ ಆಫ್ ದ ಕ್ಯಾಂಡಿಡೇಟ್ಸ್ ಆ್ಯಂಡ್ ಸ್ಕ್ರೀನಿಂಗ್ ಆಫ್ ದ ಅಪ್ಲಿಕೇಶನ್ಸ್ ಈಸ್ ಮೇಡ್. ಸ್ಕ್ರೀನಿಂಗ್ ಆಗುತ್ತೆ. ಸ್ಕ್ರೀನಿಂಗ್ ಅಂದರೆ ನಿಮ್ಮ ಅಪ್ಲಿಕೇಶನ್ಸು ಕಂಪ್ನಿಗೆ ಇವರು ಕ್ಯಾಂಡಿಡೇಟ್ಸ್ ಹಾಕಿರ್ತಾರಲ್ವ, ಅದನ್ನು ನೀವು ಸ್ಕ್ರೀನ್ ಮಾಡ್ತೀರಾ. ಸೊ ಇವನಿಗೆ ಎಲಿಜಿಬಿಲಿಟಿ ಇದೆಯಲ್ಲ, ನಮ್ಮ ಜಾಬಿಗೇನು ಸೂಟ್ ಆಗ್ತಾನೆ ಇಲ್ಲ ಅಥವಾ ರಿಕ್ವೈರ್ಮೆಂಟ್ಸ್ ಏನೇನಿದೆ ಅದ್ರ ಪ್ರಕಾರ ನೀವು ಸ್ಕ್ರೀನ್ ಮಾಡ್ತಾ ಹೋಗ್ತೀರಾ. ನಿಮ್ಮ ಜಾಬ್ ಡಿಸ್ಕ್ರಿಪ್ಷನ್ಸಿಗೆ, ನಿಮ್ಮ ಒಂದು ಮ್ಯಾನ್ ಸ್ಪೆಸಿಫಿಕೇಷನ್ಗೆ ಅವನಿಗೆ ಕ್ವಾಲಿಫಿಕೇಷನ್ ಇತ್ತು ಅಂದರೆ ಅದನ್ನು ನೀವೇನು ಮಾಡ್ತೀರಾ, ಕನ್ಸಿಡರ್ ಮಾಡ್ತೀರಾ. ಆಯಿತಾ, ಕನ್ಸಿಡರ್ ಮಾಡಿ ಒಂದಿಷ್ಟು ಅಪ್ಲಿಕೆಂಟ್ಸನ್ನು ನೀವು ಕಾಲ್ ಫಾರ್ ಮಾಡ್ತೀರಾ. ಸೊ ಇಷ್ಟು ಕ್ಯಾಂಡಿಡೇಟ್ಸ್ ಬರ್ತಾರೆ, ಇಂಟರ್ವ್ಯೂ ತೊಗೊಳ್ತಾರೆ, ಸೈಕಲಾಜಿಕಲ್ ಟೆಸ್ಟ್ ಆಗುತ್ತೆ, ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ನೋಡ್ತಾರೆ, ಫಿಟ್ನೆಸ್ ನೋಡ್ತಾರೆ, ಫಿಸಿಕಲಿ ಫಿಟ್ ಇರ್ತಾರೆ. ನಂತರ ಏನು ಮಾಡ್ತೀರಾ, ಬೇರೆಯವ್ರು ರೆಫರೆನ್ಸ್ ಕೊಟ್ಟಿರ್ತಾರೆ, ರೆಫರೀಸ್, ಅವ್ರ ಬಗ್ಗೆ ವಿಚಾರಿಸ್ಕೊಳ್ತೀರಾ. ಸೊ ಈ ಕ್ಯಾಂಡಿಡೇಟ್ ಹೇಗೆ, ನಿಮ್ಮಲ್ಲಿ ಕೆಲಸ ಮಾಡಿದ್ನ ಹೇಗೆ ಅಂತ ಹೇಳ್ಕೊಂಡು ಅವನ ಒಂದು ಸರ್ವಿಸ್ ರೆಕಾರ್ಡ್ಸನ್ನು ಚೆಕ್ ಮಾಡ್ಕೊಳ್ತೀರಾ. ನಂತರ ಎಲ್ಲ ಇಷ್ಟ ಆಗಿ ಈಸ್ ಗುಡ್ ಅಂತ ಗೊತ್ತಾದರೆ ದೆನ್ you go for final interview. So you call him for final interview. Then finally the appointment order is issued. So here make a note that the appointment order should be clear at least in the following aspects like designation, salary, allowances, mode of appointment. So ಇದೆಲ್ಲ ನೀವು ಕ್ಲಿಯರ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ. ಓಕೆ, ಸೊ ಒಂದು ರಿಕ್ರೂಟ್ಮೆಂಟ್ ಪಾಲಿಸಿ ಎಷ್ಟು ವೇಕೆನ್ಸಿ ಖಾಲಿ ಇದೆ ಅಲ್ಲಿಂದ ಶುರುವಾಗಿದ್ದು, ಯಾವ ಥರ ನಿಮಗೆ ಕ್ಯಾಂಡಿಡೇಟ್ಸ್ ಬೇಕು, ವಾಟ್ ಕೈಂಡ್ ಆಫ್ ಪರ್ಸನ್ ರಿಕ್ವೈರ್ಡ್ ಟು ಡೂ ದ ಪರ್ಟಿಕ್ಯುಲರ್ ಜಾಬ್, ವಾಟ್ ಆರ್ ದ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಅ ಜಾಬ್, ವಾಟ್ ಆರ್ ದ ಸ್ಪೆಸಿಫಿಕೇಷನ್ ಆಫ್ ಅ ಪರ್ಸನ್, ಅಲ್ಲಿಂದ ತೊಗೊಂಡು ಅದನ್ನು ಅಪ್ಲಿಕೇಶನ್ ರಿಸೀವ್ ಮಾಡಿ ಸ್ಕ್ರೀನ್ ಔಟ್ ಮಾಡಿ ಒಂದು ಸೆಲೆಕ್ಷನ್ ಆಗೋ ತನಕನೂ ಪ್ರೋಸೆಸ್ಸಲ್ಲೇ ಇರುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ರಿಕ್ರೂಟ್ಮೆಂಟ್ ಆಫ್ ಸೇಲ್ಸ್ಮ್ಯಾನ್.